ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ DC. ಸೊ ಇವತ್ತಿನ ದಿನ ನಾನು ತಗೊಂಡಿರುವಂತ ಕಂಟೆಂಟ್ ಏನಂದ್ರೆ ಜಪಾನೀಸ್ ಮನಿ ಸೇವಿಂಗ್ಸ್ ಟಿಪ್ಸ್. ಸೊ ಅವರು ಯಾವ ತರ ಉಳಿತಾಯ ಮಾಡ್ತಾರೆ ಮತ್ತೆ ಯಾವ ತರ ಜೀವನ ಮಾಡ್ತಾರೆ, ಜೊತೆಗೆ ಸಣ್ಣ ಸಣ್ಣ ಉಳಿತಾಯ ಮಾಡಿಕೊಂಡು ಯಾವುದೇ ತರ ಟೆನ್ಷನ್ ಇಲ್ಲದೆ ಅವರ ಒಂದು ಜೀವನ ಹೆಂಗೆ ಸುಗಮವಾಗಿ ಸಾಗುತ್ತೆ. ಜೊತೆಗೆ ಅವರು ನೀವು ನೋಡಿರ್ಬೋದು, ಇಂಡಿಯಾ ಅಥವಾ ಬೇರೆ ಕಂಟ್ರಿಗಳಿಗೆ ಅಥವಾ ಬೇರೆ ದೇಶಗಳಲ್ಲಿ ನೋಡೋದಾದ್ರೆ ಸಾಮಾನ್ಯವಾಗಿ ಡೆತ್ ಆಗುವಂಥದ್ದು 60, 70, 80. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವರು ತುಂಬಾ ಟೆನ್ಷನ್ ತಗೊಂಡಿರ್ತಾರೆ ಅಥವಾ ತುಂಬಾ ಸ್ಟ್ರೆಸ್ ಆಗಿ ಕೆಲಸ ಮಾಡಿರ್ತಾರೆ ಅಥವಾ ಹಣದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಜಪಾನಿನಲ್ಲಿ ಏನಂತ ಹೇಳಿದ್ರೆ ಚಿಕ್ಕ ಮಗುವಾಗಿ ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವಾ, ಫ್ರಮ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಆನ್ವರ್ಸ್ ಅವ್ರಿಗೆ ಏನಾಗುತ್ತೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ವಿಚಾರಗಳು ಅವರ ಗಮನಕ್ಕೆ ತರ್ತಾರೆ. ಸೊ ಎಲ್ಲಿ ಖರ್ಚು ಮಾಡಬೇಕು, ಹೇಗ್ ಮಾಡಬೇಕು, ಅನಾವಶ್ಯಕವಾಗಿ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ನಿಮಗೆ ಎಷ್ಟು ಹಣ ಬೇಕು ಅಷ್ಟು ಮಾತ್ರ ಖರ್ಚು ಮಾಡಿ, ಇನ್ನು ಉಳಿದಿದ್ದನ್ನ ಉಳಿತಾಯ ಮಾಡಿ ಅನ್ನೋ ಈ ಒಂದು ವಿಚಾರದವಾಗಿ ಅವರಿಗೆ ಜ್ಞಾನವನ್ನ ತುಂಬುತ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವರಿಗೆ ಅವರು ಅಂದ್ರೆ ಸ್ಯಾಲ್ರಿ ಅಥವಾ ದುಡಿಮೆ ಸ್ಟಾರ್ಟ್ ಆಗುವಾಗ ಅಥವಾ ದುಡಿಮೆ ಸ್ಟಾರ್ಟ್ ಆದ ನಂತರ ಹೇಗ್ ಖರ್ಚು ಮಾಡ್ಬೇಕು ಅನ್ನೋದು ಅವರಿಗೆ ತುಂಬಾ ಅವೇರ್ ಇರುತ್ತೆ. ಸೊ ಹಾಗಾಗಿ ಎಲ್ಲಿ ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ತಾರೆ, ಇನ್ನು ಉಳಿದಿದ್ದೆಲ್ಲ ಸೇವಿಂಗ್ಸ್ ಮಾಡ್ತಾ ಬರ್ತಾರೆ, ಅದು ನೆಕ್ಸ್ಟ್ ಇನ್ ಫ್ಯೂಚರ್ಗೆ. ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಕೆಲವರಿಗೆ ಗೊತ್ತಿರ್ಬೋದು, ಬಟ್ ಅದನ್ನ ಅಳವಡಿಸ್ಕೊಂಡಿರಲ್ಲ. ಕೆಲವರಿಗೆ ಈ ಕಂಟೆಂಟ್ ಗಳು ಗೊತ್ತೇ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ನೀವು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಕೆಲವೊಂದು ವಿಚಾರಗಳು ತುಂಬಾನೇ ಉಪಯುಕ್ತವಾಗಿದೆ. ಜೊತೆಗೆ ನೀವು ಅದನ್ನ ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಸಣ್ಣ ಸಣ್ಣ ಸೇವಿಂಗ್ಸ್ ಕೂಡ ಒಂದು ದಿನಕ್ಕೆ ನಿಮಗೆ ಅದು ದುಡ್ಡು ಉಳಿತಾಯ ಆಗುತ್ತೆ ಅಥವಾ ನಿಮಗೆ ಯಾವುದೋ ಒಂದು ವಿಚಾರಕ್ಕೆ ಹಣ ಬರುತ್ತೆ. ಸೊ ಹಾಗಾಗಿ ಮೊದಲನೇದು ನೋಡೋಣ. ಸೊ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತ್ ಹಬ್ ಕೃಷ್ಣಮೂರ್ತಿ ಅಂತ ಹೇಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಜೊತೆಗೆ ಏನಾದ್ರೂ ಈ ವಿಚಾರವಾಗಿ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟ್ ಅನ್ನ ನೋಡಿ ನಿಮಗೆ ಅದನ್ನ ರಿಪ್ಲೈ ಮಾಡ್ತೀನಿ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಖಂಡಿತವಾಗಿ ಅಗತ್ಯ ಇರುತ್ತೆ ಈ ಇನ್ಫಾರ್ಮೇಶನ್, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ನನ್ನ ಯೂಟ್ಯೂಬ್ ಇವತ್ತಿಂದ ವಿಚಾರದ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದು ನೀವು ನೋಡೋದಾದ್ರೆ ಇದಕ್ಕೆ ಸೇವಿಂಗ್ಸ್ ಗೆ ಟಿಪ್ಸ್ ಗೆ ಅವರು ಹೆಸರು ಏನಂತ ಹೇಳಿದ್ರೆ ಕಾಕೆಬೋ ಮೆಥಡ್ ಅಂತ ಹೇಳಿ ಹೇಳ್ತಾರೆ. ಸೊ ಇವರು ಜಪಾನೀಸ್ ಅಲ್ಲಿ ಇದು ಕಾಕೆಬೋ ಬಡ್ಜೆಟ್ ಟೆಕ್ನಿಕ್ ಅಂದ್ರೆ 1904ರಲ್ಲಿ ಹನಿ ಮುಟಾಕೋ ಅನ್ನೋರು ಈ ಒಂದು ವಿಚಾರನ ಅಳವಡಿಸ್ತಾ ಬಂದ್ರು. ಸೊ ಇದು ಎಸ್ಪೆಷಲಿ ಫಾರ್ ದ ಹೋಮ್ ಮೇಕರ್ಸ್, ಯಾರೆಲ್ಲ ಮನೆಯಲ್ಲಿ ಹೋಮ್ ಮೇಕರ್ ಆಗಿದ್ದಾರೆ, ವೈಫ್ ಅಥವಾ ಏನು ಹೆಂಡತಿ ಅಂತ ಏನ್ ಹೇಳ್ತಾರೆ, ಅವರು ಇದನ್ನ ಮ್ಯಾನೇಜ್ ಮಾಡ್ತಾ ಬರ್ತಾರೆ. ಹೌಸ್ ಹೋಲ್ಡ್ ಫೈನಾನ್ಷಿಯಲ್ ಎಫೆಕ್ಟಿವ್ ಅಂದ್ರೆ ಎಷ್ಟು ತಗೊಳ್ಬೇಕು, ಎಷ್ಟು ಬಿಡಬೇಕು, ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನ ಅವರು ಡಿಸೈಡ್ ಮಾಡಿ ಅಷ್ಟಕ್ಕೆ ಸೀಮಿತವಾಗಿ ಹಣನ ಖರ್ಚು ಮಾಡ್ತಾ ಹೋಗ್ತಾರೆ. ಮತ್ತೆ ಜೊತೆಗೆ ಕೆಲವೊಂದು ಕೀ ಆಸ್ಪೆಕ್ಟ್ಸ್ ಅಥವಾ ಕಾಂಪೊನೆಂಟ್ ಗಳಿದೆ. ಯಾವ್ದಿದೆ ಅಂತ ನೋಡೋಣ. ಮೈಂಡ್ಫುಲ್ನೆಸ್ ಅಂಡ್ ಟ್ರ್ಯಾಕಿಂಗ್. ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಅಕೌಂಟಿಂಗ್ ಅಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ಒಂದೇ ಕಡೆ, ಅಂದ್ರೆ ನಮಗೆ ಒಂದು ಆದಾಯ ಬಂತು, ಆದಾಯ ಎಷ್ಟು ಬಂತು, 1,50,000 ಬರಿತೀವಿ. ಸೊ ಆದಾಯದ ಕೆಳಗಡೆ ಎಷ್ಟು ಖರ್ಚು ಬರಿತೀವಿ, ಅದು ಲೈಕ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತೀವಿ. ಅದೇ ತರ ಅಲ್ಲಿ ಕೂಡ ಒಂದು ಲೆಡ್ಜರ್ ಅಥವಾ ಜರ್ನಲ್ ಲೆಡ್ಜರ್ ಅಂತ ಹೇಳ್ತೀವಿ, ಅಥವಾ ಟ್ರ್ಯಾಕ್ ಫಾರ್ ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್. ಒಂದು ಇನ್ಕಮ್ ಎಷ್ಟು ಬಂದಿದೆ, ಖರ್ಚು ಏನಾಗ್ತಾ ಇದೆ, ಇದೆರಡನ್ನ ಟ್ರ್ಯಾಕ್ ಮಾಡೋದಕ್ಕೆ ಅವರು ಒಂದು ಶೀಟ್ ಅನ್ನ ಮಾಡ್ಕೊಳ್ತಾರೆ ಅಥವಾ ಒಂದು ಎಕ್ಸೈಸ್ ಅಲ್ಲಿ ಬರ್ಕೊಳ್ತಾರೆ. ಆ ಎಕ್ಸೈಸ್ ಅಲ್ಲಿ ಬರ್ಕೊಂಡು ಅದರ ಆಧಾರದ ಮೇಲೆ ಖರ್ಚು ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಖರ್ಚಿನ ಪಟ್ಟಿ ಬರೆಯುವಾಗ ಅನ್ನೆಸೆಸರಿ ಥಿಂಗ್ಸ್, ಬೇಡದೇ ಇರೋ ಪದಾರ್ಥಗಳ ಬಗ್ಗೆ ಅವರು ಯೋಚನೆನೇ ಮಾಡೋಕ್ ಹೋಗಲ್ಲ. ಒಂದ್ ವೇಳೆ ಯೋಚನೆ ಮಾಡಿದ್ರು ಅವರು ನೆಕ್ಸ್ಟ್ 30 ಡೇಸ್ಗೆ ಮೂವ್ ಮಾಡ್ತಾರೆ. ಇದು ಬಿಕಾಸ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದನ್ನ ಮೂವ್ ಮಾಡ್ತಾರೆ. ಸೊ ಎರಡನೇ ವಿಚಾರ ನೋಡೋಣ, ಕ್ಯಾಟಗರೈಸ್ ಆಫ್ ಎಕ್ಸ್ಪೆನ್ಸಸ್. ಅವರು ಕ್ಯಾಟಗರಿ ಮಾಡ್ಕೊಳ್ತಾರೆ. ಯಾವ್ದು, ನನಗೆ ನೀಡ್ ಏನಿದೆ ಮತ್ತೆ ವಾಂಟ್ಸ್ ಏನಿದೆ. ಎಸೆನ್ಷಿಯಲ್ ಐಟಮ್ಸ್, ಈ ಫುಡ್ ಬೇಕಾಗಿರುತ್ತೆ, ತುಂಬಾ ಅವಶ್ಯಕತೆ, ನೀರು, ವೆಜಿಟೇಬಲ್ಸ್ ಅಥವಾ ರೇಷನ್, ಇದು ಅವಶ್ಯಕತೆ ಇರುವಂತ ಪದಾರ್ಥಗಳು. ಇದಕ್ಕೆ ಅವರು ಎಲ್ಲೂ ಕಡಿಮೆ ಮಾಡಲ್ಲ, ಇದಕ್ಕೆ ಡೆಫಿನೆಟ್ ಆಗಿ ಸ್ಪೆಂಡ್ ಮಾಡ್ತಾರೆ, ಅದನ್ನು
ಆ ಲಿಸ್ಟ್ ಅಲ್ಲಿ ಬರೀತಾರೆ. ಖರ್ಚು ಪಟ್ಟಿ ಅಂತ ಏನ್ ಹೇಳ್ತೇನೆ ನಾನು, ಆ ಲಿಸ್ಟ್ ಅಲ್ಲಿ ಬರೀತಾರೆ. ವಾಂಟ್ಸ್, ನಾನ್ ಎಸೆನ್ಷಿಯಲ್ ಐಟಮ್, ಅದನ್ನ ಸೈಡಿಗೆ ಇಡ್ತಾರೆ. ತುಂಬಾ ಅವಶ್ಯಕತೆ ಇದ್ರೆ ಡೆಫಿನೆಟ್ ಆಗಿ ತಗೊಳ್ತಾರೆ. ಒಂದ್ ವೇಳೆ ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನ ಮುಂದಿನ 30 ದಿನಗಳಿಗೆ ಮೂವ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾರೆ. ಖಂಡಿತವಾಗಿ ನನಗೆ ಅವಶ್ಯಕತೆ ಇದೆಯಾ, ಇದು ತಗೊಂಡ್ರೆ ಏನೆಲ್ಲ ಬೆನಿಫಿಟ್ ಇದೆ, ಇದು ಇವಾಗನೇ ಬೇಕಿದೆಯಾ. ಸೊ ಈ ತರ ವಿಚಾರಗಳನ್ನ ಚರ್ಚೆ ಮಾಡಿ ತದನಂತರ ಅವರು ತಗೊಳಕ್ಕೆ ಪ್ಲಾನ್ ಮಾಡ್ತಾರೆ. ಸೆಟ್ ಸೇವಿಂಗ್ಸ್ ಗೋಲ್ಸ್, ರಿಯಲಿಸ್ಟಿಕ್ ಸೇವಿಂಗ್ಸ್ ಗೋಲ್ಸ್ ಅಟ್ ದ ಬಿಗಿನಿಂಗ್ ಆಫ್ ದ ಈಚ್ ಮಂತ್. ಪ್ರತಿ ತಿಂಗಳು ಮೊದಲನೇ ವಾರ ಅಥವಾ ಮೊದಲನೇ ದಿನ ಕೂತ್ಕೊಳ್ತಾರೆ. ಈ ತಿಂಗಳಿಗೆ ಏನೆಲ್ಲ ಬೇಕು ಪಟ್ಟಿ ಮಾಡ್ತಾರೆ. ಪಟ್ಟಿ ಮಾಡಿದ ನಂತರ ಅವರಿಗೆ ಎಷ್ಟು ಹಣ ಇದೆ ನೋಡ್ತಾರೆ, ಆದಾಯ ಎಷ್ಟಿದೆ ಅಥವಾ ಇಂದಿನ ತಿಂಗಳದ ಬ್ಯಾಲೆನ್ಸ್ ಏನಿದೆ ನೋಡ್ತಾರೆ. ಫಸ್ಟ್ ಅದರಲ್ಲಿ ಉಳಿತಾಯಕ್ಕೆ ತೆಗೆದಿಡ್ತಾರೆ. ಉಳಿತಾಯಕ್ಕೆ ತೆಗೆದಿಟ್ಟ ನಂತರ ಖರ್ಚಿಗೆ ಹಣನ ಖರ್ಚು ಮಾಡ್ತಾ ಹೋಗ್ತಾರೆ. ಯೂಸ್ ಆಫ್ ಕ್ಯಾಶ್, prefer using cash for purchase to make the spending more tangible and reduce unnecessary things buying items. ಸೊ ಇಲ್ಲೂ ಕೂಡ ಅದನ್ನ ಹೇಳ್ತಾ ಇದೀವಿ, ಪ್ರತಿಯೊಂದಕ್ಕೂ ಕ್ಯಾಶ್ ನ ಕೊಟ್ಟಿ ತಗೊಳ್ತಾರೆ. ಕ್ಯಾಶ್ ಯಾವಾಗ್ಲೂ ಕ್ಯಾಶ್ ಮುಟ್ತಾ ಇರಬೇಕು. ಕ್ಯಾಶ್ ನ ನಾವು ಬೈ ಫಿಸಿಕಲಿ ಇಟ್ಕೊಂಡು ಫಿಸಿಕಲಿ ಕ್ಯಾಶ್ ಕೊಡುವಾಗ ತಗೊಳ್ಳುವಾಗ ಇದ್ರೆ ಏನಾಗುತ್ತೆ, ನಮಗೆ ಕ್ಯಾಶಿನ ಒಂದು ಅರಿವು ಆಗುತ್ತೆ. ನಾವ್ ಎಷ್ಟು ಹಣ ಕೊಡ್ತಾ ಇದೀವಿ, ಎಷ್ಟು ಹಣ ಸಿಗ್ತಾ ಇದೆ, ಎಷ್ಟು ಹಣ ಬರ್ತಾ ಇದೆ, ಎಷ್ಟು ಹಣ ಹೋಗ್ತಾ ಇದೆ. ಒಂದ್ ವೇಳೆ ನಾವು ಕ್ಯಾಶ್ ಫಿಸಿಕಲ್ ವ್ಯವಹಾರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಆ ಒಂದು ಕ್ಯಾಶ್ ಮುಟ್ಟೋ ಒಂದು ಭಾಗ್ಯ ಸಿಗಲ್ಲ. ಜೊತೆಗೆ ಏನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಅವರು ಎಲ್ಲದಕ್ಕೂ ಫಿಸಿಕಲ್ ಕ್ಯಾಶ್ನೇ ಮಾಡ್ತಾರೆ. ಟ್ಯಾಂಜಿಬಲ್ ಮಾಡ್ಕೊಂಡು ತಗೊಳ್ಳೋದು ಅಥವಾ ಕೊಡೋದು, ಬರೆಯೋದು ಎಲ್ಲದು ಈ ತರ ಅಂದ್ರೆ ಅಲ್ಲಿ ರೂಢಿ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಹಣದ ಬಗ್ಗೆ ಅರಿವು ಇರುತ್ತೆ, ಮತ್ತೆ ಎಲ್ಲಿ ಉಳಿತಾಯ ಮಾಡ್ಬೇಕು ಏನಂತ ಬಿಟ್ಟು ಗೊತ್ತಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ರಿವ್ಯೂ ಅಂಡ್ ಅಡ್ಜಸ್ಟ್. ರೆಗ್ಯುಲರ್ಲಿ ರಿವ್ಯೂ ಸ್ಪೆಂಡಿಂಗ್ ಹ್ಯಾಬಿಟ್ಸ್. ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಎಲ್ಲರೂ ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ಬೇರೆ ಬೇರೆ ಒಂದು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ನನ್ನ ಹತ್ರ ಎಷ್ಟು ಕ್ಯಾಶ್ ಇದೆ ನೋಡ್ತಾರೆ, ಇದಕ್ಕೆ ನಾನು ಖರ್ಚು ಮಾಡಬಹುದಾ ಅಂತ ನೋಡ್ತಾರೆ. ಖರ್ಚು ಮಾಡಬಹುದು ಅಂತಂದ್ರೆ ಕ್ಯಾಶ್ ನ ಕೊಟ್ಬಿಟ್ಟು ತಗೊಳ್ತಾರೆ. ರೆಗ್ಯುಲರ್ ಹ್ಯಾಬಿಟ್ಸ್ ಅವ್ರದ್ದು. ಸೊ ಪ್ರತಿ ಒಂದು ಖರ್ಚು ಮಾಡುವಾಗನು ಅವರು ಎಲ್ಲಿದೆ ಹಣ, ಇದೆಯಾ ನಮ್ಮ ಹತ್ರ, ಎಷ್ಟು ಬ್ಯಾಲೆನ್ಸ್ ಇದೆ. ಒಂದ್ ವೇಳೆ ಅನ್ನೆಸೆಸರಿ ಥಿಂಗ್ಸ್ ನ ತಗೊಂಡ್ರೆ ನೆಸೆಸರಿ ಇರೋ ಥಿಂಗ್ಸ್ ಗೆ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಬಿಕಾಸ್ ಆ ತರ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಏನಾಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಜೊತೆಗೆ ಅವರು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಬಿಕಾಸ್ ಉಳಿತಾಯ ಆಗುತ್ತೆ. ಇದು ಸ್ಪೆಸಿಫಿಕ್ ಆಗಿ ಜಪಾನಿನಲ್ಲಿ ಅಳವಡಿಸ್ಕೊಂಡಿರುವಂತ ಒಂದು ಟಿಪ್ಸ್, ಅಂದ್ರೆ ಸೇವಿಂಗ್ಸ್ ಮಾಡೋದಕ್ಕೇನೆ ಅವರು ಮಾಡ್ಕೊಂಡಿರೋ ಒಂದು ಕಕಬೋ ಒಂದು ವರ್ಡ್. ಸೊ ಅದನ್ನ ಎಲ್ಲರೂ ಕೂಡ ಅಲ್ಲಿ ಈ ಇದನ್ನೇ ಫಾಲೋ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಫ್ರಮ್ ದ ಬಿಗಿನಿಂಗ್ ಅವರಿಗೆ ಸ್ಕೂಲ್ ಅಲ್ಲಿರುವಾಗನೇ ಇದು ಟೀಚ್ ಮಾಡೋದ್ರಿಂದ ಅವರಿಗೆ ಹಣದ ಬಗ್ಗೆ ತುಂಬಾ ಅರಿವಿರುತ್ತೆ. ಜೊತೆಗೆ ಹೇಗೆಲ್ಲ ಮೇಂಟೈನ್ ಮಾಡ್ಬೇಕು ಅನ್ನೋ ಒಂದು ಅವಕಾಶ ಸಿಗುತ್ತೆ. ಜೊತೆಗೆ ಅವರ ಪೇರೆಂಟ್ಸ್ ಕೂಡ ಅವರಿಗೆ ಹೇಳಿ ಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ ತುಂಬಾನೇ ಅರಿವಿರೋದ್ರಿಂದ ಅವರು ಉಳಿತಾಯ ಮಾಡೋದು ಜಾಸ್ತಿ ಟೆನ್ಷನ್ ತಗೊಳ್ಳೋದಿಲ್ಲ, ಹೆಚ್ಚಿನ ಕಾಲ ಬದುಕ್ತಾರೆ, ಹೆಚ್ಚು ಹಣ ಉಳಿತಾಯ ಮಾಡ್ತಾರೆ. ಸೊ ನೆಕ್ಸ್ಟ್ ನೋಡಿದ್ರೆ ಇನ್ಕ್ರೀಸ್ಡ್ ಸೇವಿಂಗ್ಸ್. ಬೈ being mindful of spending, individuals can potentially save 35% of their monthly expenses. ಸೊ ಈಗ ಮಾಡೋದ್ರಿಂದ ಕೆಲವೊಂದು ಅನ್ನೆಸೆಸರಿ ಥಿಂಗ್ಸ್ ಅಥವಾ ಅನ್ನೆಸೆಸರಿ ವಾಂಟ್ಸ್ ಏನಿದೆಲ್ಲ ಅದು ಬೇಕಾಗ್ತಾ ಇರೋದನ್ನ ಅವಾಯ್ಡ್ ಮಾಡ್ತಾರೆ. ಮಿನಿಮಮ್ 35% ಅಷ್ಟು ಸೇವಿಂಗ್ಸ್ ಮಾಡ್ತಾರೆ. ಅಂದ್ರೆ 100 ರೂಪಾಯಿ ನನ್ನ ಹತ್ರ ಇದ್ರೆ 35 ರೂಪಾಯಿ ತನಕ ಅನ್ನೆಸೆಸರಿ ಥಿಂಗ್ಸ್ ಪರ್ಚೇಸ್ ಮಾಡೋದನ್ನ ಸ್ಟಾಪ್ ಮಾಡಿ 35% ಉಳಿತಾಯ ಮಾಡ್ತಾರೆ. ಸೊ ಆ ಉಳಿತಾಯ ಮಾಡಿದ್ದನ್ನ ಏನ್ ಮಾಡ್ತಾರೆ, ಅಗೈನ್ ಅವರ ಒಂದು ಸೇವಿಂಗ್ಸ್ ಅಕೌಂಟ್ ಅಲ್ಲೋ ಅಥವಾ ಒಂದು ಎಮರ್ಜೆನ್ಸಿ ಫಂಡಿಗೋ ಅಥವಾ ಅವರಿಗೆ ಯಾವುದಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ತೆಗೆದಿಡ್ತಾರೆ. ಸೊ ರೆಡ್ಯೂಸ್ ಅನ್ನೆಸೆಸರಿ ಪರ್ಚೇಸ್ ಯೂಸಿಂಗ್ ಎ ಕ್ಯಾಶ್ ಅಂಡ್ ಮೇಂಟೈನಿಂಗ್ ಶಾಪಿಂಗ್ ಲಿಸ್ಟ್ ಹೆಲ್ಪ್ಸ್ ಮಿನಿಮೈಸ್ ಅನ್ನೆಸೆಸರಿ ಸ್ಪೆಂಡಿಂಗ್. ಸೊ ಅವರೊಂದು ಲಿಸ್ಟ್ ಮಾಡ್ಕೊಂಡಿರ್ತಾರಲ್ಲ ಪ್ರತಿ ತಿಂಗಳು, ಆ ಲಿಸ್ಟ್ ಪ್ರಕಾರ ಹೋದಾಗ ಅವ್ರಿಗೆ ಏನಾಗುತ್ತೆ, ಅನ್ನೆಸೆಸರಿ ಥಿಂಗ್ಸ್ ಅನ್ನ ಅವರು ಅವಾಯ್ಡ್ ಮಾಡ್ತಾರೆ. ಸೊ ಫಿಸಿಕಲಿ ಕ್ಯಾಶ್ ಕೊಡೋದ್ರಿಂದ ಅವ್ರಿಗೊಂದು ಬೆನಿಫಿಟ್ ಇದೆ. ಹಾಗಾಗಿ ನೆಕ್ಸ್ಟ್ ಕಾಂಪೊನೆಂಟ್ ಬಂದು ಇಂಪ್ರೂವ್ಡ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಸೊ ಇಲ್ಲಿ ಫೈನಾನ್ಷಿಯಲ್ ಖರ್ಚು ಮಾಡುವಾಗ ಅಥವಾ ಹಣ ಆದಾಯ ಬರುವಾಗ, ಎಕ್ಸ್ಪೆನ್ಸಸ್ ಮಾಡುವಾಗ
ಸೇವಿಂಗ್ಸ್ ಮಾಡುವಾಗ ಒಂದು ಡಿಸಿಪ್ಲಿನ್ ಇದೆ ಅವ್ರ ಹತ್ರ. ಆ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಿಂದ ಅವರಿಗೆ ಸೊ ಹಣದ ಒಂದು ಅರಿವಿರುತ್ತೆ, ಜೊತೆಗೆ ಅದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಿಂದ ಅವರಿಗೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಮತ್ತೆ ಅಡಿಷನಲ್ ಟಿಪ್ಸ್ ಏನಂದ್ರೆ, ಅವಾಗಲೇ ನಾನು ಹೇಳಿದ ಹಾಗೆ ಯೂಸ್ ದ 30 days ರೂಲ್. ಅಂದ್ರೆ ಡಿಲೇ ಆನ್ ನಾನ್ ಎಸೆನ್ಷಿಯಲ್ ಪರ್ಚೇಸ್ ಫಾರ್ 30 days ಆಫ್ ಆಕ್ಸೆಸ್ ದೇರ್ ನೆಸೆಸಿಟಿ. ಸೊ ಕೆಲವೊಂದು ಪದಾರ್ಥಗಳನ್ನ ಅವರು ಅವಾಯ್ಡ್ ಮಾಡ್ತಾರೆ, ಡಿಲೇ ಮಾಡ್ತಾರೆ. ಬಿಕಾಸ್ ಅವರು ಏನೇ ಪದಾರ್ಥ ತಗೊಳಕ್ಕೂ ಮುಂಚೆ ಅವರು ಒಂದು ಲಿಸ್ಟ್ ಇದೆ, ಇದು ತಗೊಂಡ್ರೆ ಉಪಯೋಗ ಆಗುತ್ತಾ, ಇದು ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ಈಗಲೇ ತಗೊಳ್ಬೇಕಾ ಅಥವಾ ಮುಂದೂಡಿದ್ರೆ ಆಗುತ್ತಾ. ಸೊ ಈ ಒಂದು 4-5 ಅವರು ಏನ್ ಲಿಸ್ಟ್ ಇದೆ ಆ ಲಿಸ್ಟ್ ನ ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಒಂದ್ ವೇಳೆ ಅವಶ್ಯಕತೆ ಇಲ್ಲ ಅಂದ್ರೆ ಮುಂದಿನ 30 ದಿನಕ್ಕೆ ಹೂಡ್ತಾರೆ. ಸೊ ಹಾಗಾಗಿ ಅವರ ಹಣ ಅವ್ರ ಹತ್ರ ಇರುತ್ತೆ, ಒಂದ್ ವೇಳೆ ಎಮರ್ಜೆನ್ಸಿ ಬಂದ್ರೆ ಹಣನ ಉಪಯೋಗ ಮಾಡ್ಕೊಳ್ಬಹುದು. ನೆಕ್ಸ್ಟ್, prioritize needs over wants. Focus on essential expenses before spending on the discretionary items. ಸೊ ಅವ್ರು ಫೋಕಸ್ ಮಾಡೋದು ನಿಜವಾಗ್ಲೂ ಅವಶ್ಯಕತೆ ಇರುವಂತ ಪದಾರ್ಥಗಳಿಗೆ ಫೋಕಸ್ ಮಾಡ್ತಾರೆ, ಬೇಡದೇ ಇರೋ ಪದಾರ್ಥಗಳಿಗೆ ತಳ್ತಾರೆ ಸ್ವಲ್ಪ. ಸೊ ಓವರ್ ಆಲ್, Kakebo hand-related Japanese techniques emphasize mindfulness, simplicity, and discipline in financial management to achieve savings goal effectively. ಸೊ ಹೀಗೆ ಮಾಡೋದ್ರಿಂದ ಅವರ ಫೈನಾನ್ಷಿಯಲ್ ಗೋಲ್ ನ ರೀಚ್ ಮಾಡೋದಕ್ಕೆ, ಅಥವಾ ಒಂದು ಅವ್ರು ಅನ್ಕೊಂಡಿದ್ದು ತಗೊಳ್ಳೋದಕ್ಕೆ, ಅಥವಾ ಏನೇನ್ ಹೇಳ್ತೀವಿ, ಅಥವಾ ಮಕ್ಳಿಗೆ ಎಜುಕೇಶನ್ ಆಗಿರ್ಬೋದು, ಇನ್ನೇನೋ ಒಂದಕ್ಕೆ ಅದು ಹಣ ಉಪಯೋಗ ಆಗುತ್ತೆ. ಅವರ ಒಂದು ಸೇವಿಂಗ್ಸ್ ನ ಗೋಲ್ ನ ಅಚೀವ್ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಅವಕಾಶ ಇರುತ್ತೆ ಅವ್ರಿಗೆ. ಸೊ ಇದಿಷ್ಟು ಕೆಕೊಬೊ ಒಂದು ಜಪಾನೀಸ್ ಅಲ್ಲಿ ಸೇವಿಂಗ್ಸ್ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗಿ, ನನ್ನ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇರೋರು ಅಥವಾ ನೋಡಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬಿಕಾಸ್ ಇದು ತುಂಬಾ ಉಪಯೋಗ ಆಗಿರುವಂತ ಮಾಹಿತಿ. ಇವರು ಕೂಡ ಟಿಪ್ಸ್ ಗಳನ್ನ ತಗೊಂಡು ಅವರು ಕೂಡ ಹೆಚ್ಚಿನದಾಗಿ ಉಳಿತಾಯ ಮಾಡ್ಲಿ, ಎಫೆಕ್ಟಿವ್ ಆಗಿ ಉಳಿತಾಯ ಮಾಡಬೇಕು, ಮತ್ತೆ ಡಿಸಿಪ್ಲಿನ್ ಇರಬೇಕು ಕ್ಯಾಶ್ ನ ಅಥವಾ ಮೇಂಟೈನ್ ಮಾಡುವಾಗ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.